ವಜ್ರೇಶ್ವರಿ ಸಂಸ್ಥೆನಲ್ಲಿ ನಂಜುಂಡಿ ಕಲ್ಯಾಣ ಮತ್ತು ಗಜಪತಿ ಗರ್ವಭಂಗ ಸಿನಿಮಾ ನಂತರ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ. ಆ ಸಿನಿಮಾವನ್ನು ಮೊದಲಿಗೆ ಮಾಡಬೇಕಾಗಿದ್ದಂಥವರು ಸಾಹಸ ಸಿಂಹ ವಿಷ್ಣುವರ್ಧನ್. ಅಣ್ಣವರು ಅಭಿನಯಿಸಬೇಕಾಗಿದ್ದಂತಹ ಸಿನಿಮಾಗಳಲ್ಲಿ ವಿಷ್ಣುವರ್ಧನ್ ಅವರು ಆ್ಯಕ್ಟ್ ಮಾಡುವಂತಹ ಸಂದರ್ಭ ಬರುತ್ತೆ. ಸಿಂಹಾದ್ರಿಯ ಸಿಂಹ ಅಂತ ಟೈಟ್ಲ್ ಇಟ್ಟ ಮೇಲೆ ಅದರಲ್ಲಿ ತುಂಬಾ ಆ್ಯಕ್ಷನ್ಗೆ ನಾವು ಒತ್ತು ಕೊಡಬೇಕು. 70mm 6 ಟ್ರ್ಯಾಕ್ನಲ್ಲಿ ಸಿಂಹಾದ್ರಿ ತೆರೆಗೆ ಬರಬೇಕಾಗಿತ್ತು. ಅಣ್ಣವರ ಅಭಿನಯದ ಜೀವನ ಚೈತ್ರ ಸಿನಿಮಾ. ಈ ಸಿನಿಮಾ 1992ರಲ್ಲಿ ರಿಲೀಸ್ ಆಗುತ್ತೆ. ಇದು ವಜ್ರೇಶ್ವರಿ ಸಂಸ್ಥೆನಲ್ಲಿ ನಂಜುಂಡಿ ಕಲ್ಯಾಣ ಮತ್ತು ಗಜಪತಿ ಗರ್ವಭಂಗ ಸಿನಿಮಾ ನಂತರ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ, ಕನ್ನಡದ ಇಂಡಸ್ಟ್ರಿ ಹಿಟ್ಟಾದಂತಹ ಸಿನಿಮಾ. ಇದೆಲ್ಲರಿಗೂ ಗೊತ್ತೇ ಇದೆ. ಅಣ್ಣವರು 3 ವರ್ಷದ ನಂತರ ಈ ಸಿನಿಮಾವನ್ನು ಮಾಡ್ತಾರೆ. 89ರಲ್ಲಿ ಪರಶುರಾಮ್ ಮಾಡಿರ್ತಾರೆ. ಅದಾದಮೇಲೆ ಅವರು 3 ವರ್ಷ ಮಾಡಿರೋದಿಲ್ಲ. ಆನಂತರ ಅಭಿಮಾನಿಗಳ ಒತ್ತಾಯಕ್ಕೆ ಮಾಡಿದ್ದು ಜೀವನ ಚೈತ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ. ಜೀವನ ಚೈತ್ರ ಸಿನಿಮಾ ಅಣ್ಣವ್ರು ಆ್ಯಕ್ಟ್ ಮಾಡಿ ಬಹುದೊಡ್ಡ ಹಿಟ್ಟಾಗುತ್ತೆ. ಆದರೆ ಆ ಸಿನಿಮಾವನ್ನು ಮೊದಲಿಗೆ ಮಾಡಬೇಕಾಗಿದ್ದಂಥವರು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ನಾಯಕತ್ವದಲ್ಲಿ 1989-90 ಈ ಟೈಮ್ನಲ್ಲೇ ಈ ಸಿನಿಮಾವನ್ನು ತೆಗಿಲಿಕ್ಕೆ ಪ್ಲ್ಯಾನ್ ಆಗಿರುತ್ತೆ ಮತ್ತು ಪತ್ರಿಕೆಗಳಲ್ಲಿ ಜಾಹೀರಾತು ಕೂಡ ಬಂದಿರುತ್ತೆ. ವಿಶಾಲಾಕ್ಷಿ ದಕ್ಷಿಣಮೂರ್ತಿಯವರ ವ್ಯಾಪ್ತಿ ಪ್ರಾಪ್ತಿ ಕಾದಂಬರಿ ಆಧಾರಿತ ಸಿನಿಮಾ. ಆ ಕಾದಂಬರಿಯ ಹಕ್ಕನ್ನು ಹಿರಿಯ ನಿರ್ದೇಶಕ KV ಜಯರಾಮ್ ಅವರು ತೆಗೆದುಕೊಂಡಿರ್ತಾರೆ. ಅವರೇ ನಿರ್ದೇಶನ ಮಾಡಿ ವಿಷ್ಣುವರ್ಧನ್ ಅವರ ನಾಯಕತ್ವದಲ್ಲಿ ಸಿನಿಮಾವನ್ನು ಮಾಡಬೇಕು ಅಂತೇಳಿ 90ನೇ ಇಸ್ವಿ ಟೈಮ್ನಲ್ಲಿ ಪತ್ರಿಕೆಗಳಲ್ಲಿ ಜಾಹೀರಾತು ಕೂಡ ಬಂದಿರುತ್ತೆ ಮತ್ತು ಆ ಸಿನಿಮಾದ ಫೋಟೋ ಶೂಟ್ ಕೂಡ ಆಗಿರುತ್ತೆ. ಇಲ್ಲಿ ನೋಡಿ ಪತ್ರಿಕೆಯಲ್ಲಿ ಬಂದಿರುವಂತಹ ಜಾಹೀರಾತು. ಮೊದಲಿಗೆ ಈ ಸಿನಿಮಾ ಹೆಸರು ಸಿಂಹಾದ್ರಿ ಅಂತ ಇಟ್ಟಿರ್ತಾರೆ. ಸಿಂಹಾದ್ರಿ ಅನ್ನೋ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ಆ್ಯಕ್ಟ್ ಮಾಡಬೇಕಾಗಿತ್ತು. ನೋಡಿ ಈ ಪೋಸ್ಟಲ್ಲಿದೆ ನೋಡಿ, ವಿಷ್ಣುವರ್ಧನ್ ಅವರು ಗಡ್ಡ ಬಿಟ್ಟಿರುವಂಥ ಸೀನು. ಇದು ಜೀವನ ಚೈತ್ರ ಸಿನಿಮಾದಲ್ಲಿ ಅಣ್ಣವರು ಕಾಶಿಗೆ ಹೋಗ್ತಾರೆ ನೋಡಿ, ಆ ಸೀನ್, ಆ ದೃಶ್ಯದ ಫೋಟೋಶೂಟ್ ಅಂತ ಕಾಣುತ್ತೆ. ಮತ್ತು ಇದು ಬಹುಕೋಟಿ ವೆಚ್ಚದಲ್ಲಿ ತಯಾರಾಗಬೇಕಾಗಿದ್ದಂಥ ಸಿನಿಮಾ. 70mm 6 ಟ್ರ್ಯಾಕ್ನಲ್ಲಿ ಸಿಂಹಾದ್ರಿ ಸಿನಿಮಾ ತೆರೆಗೆ ಬರಬೇಕಾಗಿತ್ತು. ನಿರ್ಮಾಪಕರು KV ಜಯರಾಮ್ ಅವರೇ, ನಿರ್ದೇಶಕರು ಕೂಡ ಅವರೇ ಆಗಿರ್ತಾರೆ. KCN ಮೂವೀಸ್ನವರು ಇದಕ್ಕೆ ಫೈನಾನ್ಸ್ ಮಾಡಿರ್ತಾರೆ. ಇಂಥ ಒಂದು ದೊಡ್ಡ ಪ್ರಾಜೆಕ್ಟಿಗೆ KV ಜಯರಾಮ್ ಅವರು ಕೈ ಹಾಕಿರ್ತಾರೆ. ಆ ಟೈಮ್ನಲ್ಲಿ 70mm 6 ಟ್ರ್ಯಾಕ್ ಮಾಡೋದು ಅಂದರೆ ಅದು ಸುಲಭದ ಮಾತಲ್ಲ. ಅದಕ್ಕೆ ಬಹಳ ಧೈರ್ಯ ಬೇಕು. ಯಾಕಂದರೆ ಬಹಳನೇ ಖರ್ಚಾಗುತ್ತೆ. 70mm ಮಾಡಿ 6 ಟ್ರ್ಯಾಕ್ ಸಿನಿಮಾ ಮಾಡ್ತೀನಿ ಅಂದರೆ ಸಖತ್ತು ಹಣ ಖರ್ಚಾಗೋದು. KV ಜಯರಾಮ್ ಎಲ್ಲದಕ್ಕೂ ರೆಡಿಯಾಗಿದ್ರು. ಯಾಕಂದರೆ ಆ ಸಿನಿಮಾದ ಕತೆ ಮೇಲೆ ಅವ್ರಿಗೆ ಅಷ್ಟು ನಂಬಿಕೆ ಇತ್ತು. ವಿಷ್ಣುವರ್ಧನ್ ಅವರು ಈ ಸಿನಿಮಾದಲ್ಲಿ ಮಾಡಿದ್ರೆ ಹಿಟ್ಟಾಗುತ್ತೆ ಅನ್ನೋ ಒಂದು ಭರವಸೆ ಇತ್ತು. ಹೀಗಾಗಿ ಆ ಸಿನಿಮಾವನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರ್ತಾರೆ. ಪತ್ರಿಕೆಗಳಲ್ಲಿ ಜಾಹೀರಾತು ಕೂಡ ಬರುತ್ತೆ. ಆದರೆ ಕಾರಣಾಂತರದಿಂದ ಸಿಂಹಾದ್ರಿ ಸಿನಿಮಾ ಸೆಟ್ಟೇ ಇರೋದೇ ಇಲ್ಲ. ಅದಾದಮೇಲೆ ಏನಕ್ಕೋ ಅದು ಮುಂದೆ ಹೋಗ್ತಾ ಆ ಸಿನಿಮಾದಲ್ಲಿ ಸದ್ಯಕ್ಕೆ ಬೇಡ ಅಂತ ಡ್ರಾಪ್ ಆಗಿಬಿಡುತ್ತೆ. ಆವಾಗ ಅಭಿಮಾನಿಗಳಿಗೆ ಎಷ್ಟೋ ಬೇಜಾರಾಗುತ್ತೆ. ಅಯ್ಯೋ, ವಿಷ್ಣುದಾದ ಒಂದು ದೊಡ್ಡ ಸಿನಿಮಾದಲ್ಲಿ ಮಾಡ್ತಾಯಿದ್ರು, 70mm 6 ಟ್ರ್ಯಾಕ್ ಗಳಿಕೆಗೆ ಪಾತ್ರವಾಗ್ತಿತ್ತು, ಚಾನ್ಸ್ ಮಿಸ್ ಆಯ್ತಲ್ಲ ಅಂತೇಳಿ ಆಗ ಅಭಿಮಾನಿಗಳು ಬೇಸರ ಮಾಡ್ಕೊಂಡಿದ್ದು ಉಂಟು. ಆನಂತರ ಆ ಸಿನಿಮಾ ಡ್ರಾಪ್ ಆಗುತ್ತೆ, ಅದು ಅಲ್ಲಿಗೆ ತಣ್ಣಗಾಗ್ಬಿಡುತ್ತೆ. ಅದಾದ ನಂತರ ಈ ಕಡೆ ಅಣ್ಣವರು ಸಿನಿಮಾ ಮಾಡ್ತಾಯಿಲ್ಲ ಅಂತ ಅಭಿಮಾನಿಗಳು ದಿನೇ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇರ್ತಾರೆ. ಚಿ. ಉದಯಶಂಕರ್ ಮತ್ತು ದೊರೆ ಭಗವಾನ್ ಅವರ ವಿರುದ್ಧ. ನೀವಿಬ್ಬರು ಹೇಳಿದ್ರೆ ಅಣ್ಣವ್ರು ಸಿನಿಮಾ ಮಾಡ್ತಾರೆ, ಮಾಡಿ ಅಂತೇಳಿ ಎಲ್ಲಂದರಲ್ಲಿ ಅವರಿಗೆ ಗೆರಾವ್ ಹಾಕೋದು, ಅವ್ರಿಗೆ ಪ್ರಶ್ನೆ ಮಾಡೋದು, ಈ ರೀತಿ ನಡೀತಾ ಇರುತ್ತೆ. ಕಡೆಗೆ ದೊರೆ ಭಗವಾನ್ ಮತ್ತು ಚಿ. ಉದಯಶಂಕರ್ ಅವರು ಪಾರ್ವತಮ್ಮನವ್ರಿಗೆ ಹೇಳ್ತಾರೆ, ನಾವು ಸಿನಿಮಾ ಮಾಡಲೇಬೇಕು, ಇಲ್ಲ ಅಂದರೆ ಭಾಳ ತೊಂದರೆ ಆಗುತ್ತೆ, ಅಣ್ಣವ್ರದ್ದು ಒಂದು ಸಿನಿಮಾ ಸೆಟ್ಟೇ ಇರಲೇಬೇಕು, ಇಲ್ಲ ಅಭಿಮಾನಿಗಳು ನಮ್ಗೆ ಓಡಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ಮೇಲೆ ಪಾರ್ವತಮ್ಮನವ್ರು ಆಯಿತು, ಮಾತಾಡ್ತೀನಿ ಯಜಮಾನ್ರ ಜೊತೆ ಅಂತೇಳಿ ಅಣ್ಣವ್ರಿಗೆ ಸಿನಿಮಾದಲ್ಲಿ ಮಾಡೋದಕ್ಕೆ ಒಪ್ಪಿಸ್ತಾರೆ. ಆಗ ಚಿ. ಉದಯಶಂಕರ್ ಅವರು ಒಂದು ಕತೆ ರೆಡಿ ಮಾಡಿ ಅಂತ ಪಾರ್ವತಮ್ಮನವ್ರು ಹೇಳಿದಾಗ ವಿಶಾಲಾಕ್ಷಿ ದಕ್ಷಿಣಮೂರ್ತಿ ಅವರು ಚಿ. ಉದಯಶಂಕರ್ ಅವರ ರಿಲೇಷನ್ ಅಂತ ಕಾಣುತ್ತೆ. ಚಿ. ಉದಯಶಂಕರ್ ಅವರು ಹೇಳ್ತಾರೆ, ಒಂದು ವ್ಯಾಪ್ತಿ ಪ್ರಾಪ್ತಿ ಅನ್ನೋ ಕಾದಂಬರಿ ಇದೆ, ಅದು KV ಜಯರಾಮ್ ಅವ್ರ ಹತ್ರ ರೈಟ್ಸ್ ಇದೆ, ಕಾದಂಬರಿ ರೈಟ್ಸು, ಅದನ್ನು ತಗೊಂಬನ್ನಿ, ಸಿನಿಮಾ ಮಾಡ್ಬೋದು ಅಂತ ಭಗವಾನ್ ಅವ್ರಿಗೆ ಹೇಳ್ತಾರೆ. ಭಗವಾನ್ ಅವರು KV ಜಯರಾಮ್ ಅವ್ರ ಹತ್ರ ಹೋಗಿ ಈ ವಿಚಾರ ಎಲ್ಲ ಹೇಳ್ತಾರೆ. ಅಣ್ಣವರು ಸಿನಿಮಾ ಮಾಡಬೇಕು, ಅಭಿಮಾನಿಗಳು ತುಂಬ ಒತ್ತಡ ಆಗ್ತಾಯಿದ್ದಾರೆ, ವ್ಯಾಪ್ತಿ ಪ್ರಾಪ್ತಿ ನೀವು ವಿಷ್ಣುವರ್ಧನ್ ಅವ್ರಿಗೆ ಹಾಕಿ ಮಾಡಬೇಕು ಅಂತಿದ್ರಲ್ಲ, ಡ್ರಾಪ್ ಮಾಡಿದ್ದೀರಂತೆ, ನಾವು ಅದನ್ನೇ ತೊಗೊತೀವಿ, ನೀವು ಅದು ರೈಟ್ಸ್ ಕೊಡ್ತೀರ ಅಂದಾಗ KV ಜಯರಾಮ್ ಅವರು ಖುಷಿಯಿಂದ ಕೊಡ್ತಾರೆ. ಅಣ್ಣವ್ರು ಮತ್ತೆ ಸಿನಿಮಾ ಮಾಡ್ತಾಯಿದ್ದಾರೆ, ತಗೊಳ್ಳಿ, ಆಯಿತು, ನಾವಂತೂ ಸಿನಿಮಾ ಮಾಡ್ತಾಯಿಲ್ಲ ಅಂತೇಳಿ ಅವ್ರೇನು ರೈಟ್ಸ್ ದುಡ್ಡು ಕೊಟ್ಟು ತಗೊಂಡಿದ್ರು ಆ ದುಡ್ಡನ್ನ ತೊಗೊಂಡು ಆ ರೈಟ್ಸ್ನ ಕೊಡ್ತಾರೆ. ಅಲ್ಲಿಂದ ಸಿನಿಮಾ ಶೂಟಿಂಗ್ ಶುರುವಾಗುತ್ತೆ. ನೋಡಿ, ವಿಷ್ಣುವರ್ಧನ್ ಅವರು ಮಾಡಬೇಕಾಗಿದ್ದಂತಹ ಒಂದು ಸಿನಿಮಾ ಅದು ಅಣ್ಣವರ ಪಾಲಾಗುತ್ತೆ. ಅದು ಅತ್ಯದ್ಭುತ ಯಶಸ್ಸನ್ನು ಕಾಣುತ್ತೆ. ಮೊದಲಿಗೆ ಜೀವನ ಚೈತ್ರ ಸಿನಿಮಾದ ಹೆಸರು ಇಟ್ಟಿದ್ದು ಸಿಂಹಾದ್ರಿಯ ಸಿಂಹ ಅಂತ. ಅದು ಪತ್ರಿಕೆಯಲ್ಲಿ ಜಾಹೀರಾತು ಕೂಡ ಬರುತ್ತೆ. ನಿರ್ಮಾಪಕರು ಪಾರ್ವತಮ್ಮ ರಾಜ್ಕುಮಾರ್, ನಿರ್ದೇಶಕರು ದೊರೆ ಭಗವಾನು, ಉಪೇಂದ್ರ ಕುಮಾರ್ ಮ್ಯೂಸಿಕ್ ಅಂತೇಳಿ ಸಿಂಹಾದ್ರಿಯ ಸಿಂಹ ಅಂತ ಉದಯವಾಣಿ ಕನ್ನಡಪ್ರಭದಲ್ಲಿ ಜಾಹೀರಾತು ಬಂದಾಗ ಅಭಿಮಾನಿಗಳು ಎಲ್ಲಿಲ್ಲದ ಖುಷಿ. ಸಿಂಹಾದ್ರಿಯ ಸಿಂಹ ಅಂತ ಅಂದರೆ ಇದು ಆ್ಯಕ್ಷನ್ ಮೂವಿನೇ, ಅದ್ಭುತವಾಗಿರುತ್ತೆ ಅಂಥೇಳಿ ಅಭಿಮಾನಿಗಳಿಗೆ ಒಂದು ರೀತಿ ಪುಳಕ. ಆನಂತರ ಅಣ್ಣವ್ರ ಮೈಂಡಿಗೆ ಒಂದು ವಿಚಾರ ಬರುತ್ತಂತೆ, ಸಿಂಹಾದ್ರಿಯ ಸಿಂಹ ಅಂತ ಟೈಟ್ಲ್ ಇಟ್ಟ ಮೇಲೆ
ಅದರಲ್ಲಿ ತುಂಬಾ ಆ್ಯಕ್ಷನ್ಗೆ ನಾವು ಒತ್ತು ಕೊಡಬೇಕು. ಆದರೆ ಈ ಸಿನಿಮಾದಲ್ಲಿ ಆ್ಯಕ್ಷನ್ಗೆ ಒತ್ತು ಕೊಡೋಕ್ಕಾಗಲ್ಲ. ಇದು ಕೌಟುಂಬಿಕ ಸಿನಿಮಾ ಮತ್ತು ಒಂದು ಸಾಮಾಜಿಕ ಸಂದೇಶ ಇರುವಂಥ ಸಿನಿಮಾ. ಹೀಗಾಗಿ ಇದಕ್ಕೆ ಈ ಟೈಟ್ಲು ಸರಿ ಹೋಗಲ್ಲ. ಚೇಂಜ್ ಮಾಡಿ ಅಂದಾಗ ಅದು ಜೀವನ ಚೈತ್ರ ಅಂತ ಆಗುತ್ತೆ. ಸಿಂಹಾದ್ರಿ ವಿಷ್ಣುವರ್ಧನ್ ಅವ್ರು ಮಾಡಬೇಕಾಗಿತ್ತು, ಅದು ಮಿಸ್ ಆಗಿ ಅಣ್ಣವ್ರು ಬರುತ್ತೆ. ಆಮೇಲೆ ಅದು ಸಿಂಹಾದ್ರಿಯ ಸಿಂಹ ಅಂತ ಟೈಟ್ಲ್ ಇಡ್ತಾರೆ. ಆ ಟೈಟ್ಲ್ ಹೋಗಿ ಕಡೆಗೆ ಅದು ಜೀವನ ಚೈತ್ರ ಅಂತಾಗಿ 92ರಲ್ಲಿ ರಿಲೀಸ್ ಆಗಿ ಅತ್ಯದ್ಭುತ ಯಶಸ್ಸನ್ನು ಕಾಣುತ್ತೆ. ರಾಜ್ಯದ ಹಲವು ಕೇಂದ್ರಗಳಲ್ಲಿ 100 ದಿನಗಳ ಪ್ರದರ್ಶನ, ಹಲವು ಕೇಂದ್ರಗಳಲ್ಲಿ 25 ವಾರಗಳ ಪ್ರದರ್ಶನ. ಬೆಂಗಳೂರು ನರ್ತಕಿ ಮೈನ್ ಥಿಯೇಟ್ರು, ಮೈಸೂರು ರಣಜಿತ್ ಲಕ್ಷ್ಮಿ, ಮಂಡ್ಯದಲ್ಲಿ ಸಂಜಯ್, ಈ ರೀತಿ ಜೀವನ ಚೈತ್ರ ಇಂಡಸ್ಟ್ರಿ ಹಿಟ್ ಆಗಿಬಿಡತ್ತೆ. ಇದು ವಿಷ್ಣುವರ್ಧನ್ ಅವ್ರು ಮಾಡಬೇಕಾಗಿದ್ದಂತಹ ಒಂದು ಸಿನಿಮಾ ಅಣ್ಣವ್ರ ಪಾಲಾಗಿದ್ದು. ಅದೇ ರೀತಿ ಅಣ್ಣವರು ಅಭಿನಯಿಸಬೇಕಾಗಿದ್ದಂತಹ ಸಿನಿಮಾಗಳಲ್ಲಿ ವಿಷ್ಣುವರ್ಧನ್ ಅವರು ಆ್ಯಕ್ಟ್ ಮಾಡುವಂತಹ ಸಂದರ್ಭ ಬರುತ್ತೆ. ಅದು ಕೂಡ 1990-91 ಈ ಟೈಮ್ನಲ್ಲೇ. ಯಾಕಂದರೆ ಅಣ್ಣವ್ರು ಸಿನಿಮಾ ಮಾಡಲ್ಲ ಅಂತಿರುವಾಗ ಅಭಿಮಾನಿಗಳು ದಿನೇ ದಿನೇ ಒತ್ತಡ ಆಗ್ತಾ ಇರ್ತಾರೆ. ಆಗ ಕೆಲವು ಕತೆಗಳನ್ನು ಚಿ ಉದಯಶಂಕರ್ ಅವರು ರೆಡಿ ಮಾಡ್ತಾರೆ. ಅದರಲ್ಲಿ ಒಂದು ಕತೆ ಮತ್ತೆ ಹಾಡಿತು ಕೋಗಿಲೆ. ಆ ಕತೆ ತುಂಬ ಚೆನ್ನಾಗಿದೆ, ಇದು ರಾಜ್ಕುಮಾರ್ ಅವರಿಗೆ ಸೂಟ್ ಆಗುತ್ತೆ ಅಂತೇಳಿ ಅಣ್ಣವ್ರ ಹತ್ರ ಸ್ಟೋರಿ ಹೇಳ್ತಾರೆ. ಆದರೆ ಅಣ್ಣವರು ಅದನ್ನು ಒಪ್ಪೋದಿಲ್ಲ. ಬೇಡ, ಇದರಲ್ಲಿ ನಾನು ಮಾಡೋದು ಚೆನ್ನಾಗಿರಲ್ಲ, ಅಡ್ಜಸ್ಟ್ ಆಗ್ತಾಯಿಲ್ಲ, ಬೇರೆ ಕತೆ ನೋಡಿ ಅಂತ ಹೇಳ್ತಾರೆ. ಆಗ ಆ ಕಥೆನ ಅವರು ಭಾರ್ಗವ್ ಅವ್ರಿಗೆ ಹೇಳ್ತಾರೆ. ಯಾರು? ಚಿ ಉದಯಶಂಕರ್ ಅವರು. ಈ ಥರ ರಾಜ್ಕುಮಾರ್ ಅವರಿಗೆ ನಾನು ಮತ್ತೆ ಹಾಡಿತು ಕೋಗಿಲೆ ಅಂತ ಒಂದು ಸ್ಟೋರಿ ಬರ್ತಿದೆ, ತುಂಬ ಚೆನ್ನಾಗಿದೆ, ಯಾಕೋ ಅವ್ರು ಮಾಡಲ್ಲ ಅಂತ ಹೇಳ್ಬಿಟ್ರು, ಬೇರೆ ಸ್ಟೋರಿ ನೋಡಿ ಅಂತ ಹೇಳಿದ್ದಾರೆ. ನೋಡಿ, ಇದನ್ನು ಬೇಕಾದ್ರೆ ನೀವು ವಿಷ್ಣುವರ್ಧನ್ ಅವ್ರಿಗೆ ಹಾಕ್ಕೊಂಡು ಸಿನಿಮಾ ಮಾಡ್ಬೋದು. ಭಾರ್ಗವ್ ಅವರು ವಿಷ್ಣುವರ್ಧನ್ ಅವರು ಈ ವಿಚಾರನ ಹೇಳ್ತಾರೆ. ಅಣ್ಣವರು ಯಾವುದೋ ಒಂದು ಸ್ಟೋರಿ ಬರ್ತಿದ್ರಂತೆ ಅಣ್ಣವರಿಗೆ, ಉದಯಶಂಕರ್ ಅವರು. ಅಣ್ಣವ್ರು ಒಪ್ಪಿಲ್ಲ. ಅದಕ್ಕೆ ನಾವಿಬ್ಬರು ಮಾಡ್ಬೋಣ, ನೀನು ಹೀರೋ ಆಗು, ನಾನು ಡೈರೆಕ್ಷನ್ ಮಾಡ್ತೀನಿ, ನಾನೇ ಪ್ರೊಡ್ಯೂಸರ್ ಅಂತ ಭಾರ್ಗವ ಅವರು ವಿಷ್ಣುವರ್ಧನ್ ಅವ್ರಿಗೆ ಹೇಳ್ತಾರೆ. ಆಗ ವಿಷ್ಣುವರ್ಧನ್ ಸ್ವಲ್ಪ ಗಾಬರಿ, ಅಯ್ಯಯ್ಯೋ ಅಣ್ಣವ್ರಿಗೆ ಅಂತ ಮಾಡಿದ ಕತೆ ನಾನು ಮಾಡಿದ್ರೆ ಅದು ಮತ್ತೆ ಕಾಂಟ್ರವರ್ಸಿ ಆಗ್ಬಿಡುತ್ತಪ್ಪ, ಬೇಡ ಬೇಡ ಅಂತ ಹೇಳಿದಾಗ, ಇಲ್ಲ ಪಾರ್ವತಮ್ಮನವ್ರು ಹೇಳಿದ್ದಾರೆ, ಉದಯಶಂಕರ ನನಗೆ ಹೇಳಿದರು, ಧೈರ್ಯವಾಗಿ ಮಾಡ್ಬೋದು ಅಂದಾಗ ವಿಷ್ಣುವರ್ಧನ್ ಅವರು ಮತ್ತೆ ಹಾಡಿತು ಕೋಗಿಲೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ. ಅದು ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅಣ್ಣವ್ರು ಮಾಡಬೇಕಾಗಿದ್ದಂತಹ ಒಂದು ಸಿನಿಮಾ ವಿಷ್ಣುವರ್ಧನ್ ಅವರ ಪಾಲಾಗಿ ಅದು ಅದ್ಭುತ ಯಶಸ್ಸನ್ನು ಕಾಣುತ್ತೆ. ಅದೇ ರೀತಿ ರಾಜ್ಕುಮಾರ್ ಅವರು ಮಾಡಬೇಕಾಗಿದ್ದಂತಹ ಮತ್ತೊಂದು ಸಿನಿಮಾ ಕರುಣಾಮಯಿ. ಇದು ಕೂಡ ಚಿ ಉದಯಶಂಕರ್ ಅವರು ಪ್ರಯತ್ನ ಮಾಡಿರ್ತಾರೆ ಕರುಣಾಮಯಿ ಸಿನಿಮಾದಲ್ಲಿ ಅಣ್ಣವ್ರು ಆ್ಯಕ್ಟ್ ಮಾಡಬೇಕು ಅಂತ. ಅದು ಕೂಡ ಕೈಗೂಡೋದಿಲ್ಲ. ಅಣ್ಣವರು ಆ ಕಥೆಯನ್ನು ಕೂಡ ರಿಜೆಕ್ಟ್ ಮಾಡ್ತಾರೆ. ಆ ಸ್ಟೋರಿ ಕೂಡ ವಿಷ್ಣುವರ್ಧನ್ ಅವರ ಪಾಲಾಗುತ್ತೆ. ಕರುಣಾಮಯಿ ಸಿನಿಮಾ ಕೂಡ ಕನ್ನಡದ ಬಹು ಯಶಸ್ವಿ ಸಿನಿಮಾ ಆಗುತ್ತೆ. ಈ ರೀತಿ ಅಣ್ಣವರು ಮಾಡಬೇಕಾಗಿದ್ದಂತಹ ಕರುಣಾಮಯಿ ಮತ್ತು ಮತ್ತೆ ಹಾಡಿತು ಕೋಗಿಲೆ ಇದು ವಿಷ್ಣುವರ್ಧನ್ ಅವರ ಪಾಲಾಗುತ್ತೆ. ಅದೇ ರೀತಿ ವಿಷ್ಣುವರ್ಧನ್ ಅವರು ಮಾಡಬೇಕಾಗಿದ್ದಂತಹ ಜೀವನ ಚೈತ್ರ, ಅಂದರೆ ಅದು ಸಿಂಹಾದ್ರಿಯಿಂದ ಟೈಟ್ಲ್ ಇಟ್ಟಿರ್ತಾರೆ, ಆ ಸ್ಟೋರಿ ಅಣ್ಣವರ ಪಾಲಾಗಿ ಬಹುದೊಡ್ಡ ಯಶಸ್ವಿ ಸಿನಿಮಾ ಆಗುತ್ತೆ. ಮತ್ತು ಸಿಂಹಾದ್ರಿಯ ಸಿಂಹ ಅಂತ ಅಣ್ಣವರು ಫಸ್ಟ್ ಟೈಟ್ಲ್ ಇಟ್ಟಿರ್ತಾರಲ್ಲ ಜೀವನ ಚೈತ್ರ, ಆ ಟೈಟಲ್ಲು ಮತ್ತೆ ವಿಷ್ಣುವರ್ಧನ್ ಅವರ ಪಾಲಾಗಿ 2002ರಲ್ಲಿ ಸಿಂಹಾದ್ರಿಯ ಸಿಂಹ ಅನ್ನೋ ಟೈಟಲ್ನಲ್ಲಿ ಎಸ್ ನಾರಾಯಣ್ ಅವರ ನಿರ್ದೇಶನದಲ್ಲಿ ವಿಷ್ಣುವರ್ಧನ್ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ.